ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಹೊಸ ಬಸ್ ನಿಲ್ದಾಣದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮೂಲಕ 34 ಸಮುದಾಯಗಳಿಂದ ಉಗ್ರ ಪ್ರತಿಭಟನೆ ಮಾಡಲಾಗಿದೆ. ಧರ್ಮಸ್ಥಳದ ರಕ್ಷಣೆ ನಮ್ಮೆಲ್ಲರ ಹೊಣೆ, ಉಳಿವಿಗಾಗಿ ಹೋರಾಟ, ಹಿಂದೂ ಧರ್ಮವನ್ನ ಹಾಳು ಮಾಡಲು ಬಂದ ಗಿರೀಶ್ ಮಟ್ಟನವರ್, ಯೂಟ್ಯೂಬರ್ ಶಮೀರ್ ತಿಮ್ಮಾರೆಡ್ಡಿ, ಮುಸುಕುಧಾರಿ ಅನಾಮಿಕಾ ಈ 4 ಜನರನ್ನ ಕೂಡಲೇ ಸರ್ಕಾರ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಅಕಸ್ಮಾತ್ ಬಂಧನ ಮಾಡುತ್ತಿದ್ರೆ ದೇಶದ ಎಲ್ಲಾ ಹಿಂದೂಗಳು ಸೇರಿ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅಂತ ಹೋರಾಟದ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರದ ರಕ್ಷಣೆ ನಮ್ಮೆಲ್ಲರ ಹೊಣೆ, ದೇವಾಲಯದ ಪಾವಿತ್ರ್ಯ ಕಾಪಾಡಿ ರಕ್ತದ ಕಣ ಕಣ ಕುದಿತಾ ಇದೆ, ಹಿಂದೂ ಹಿಂದೂ ಎನ್ನುತ್ತಾ ಇದೆ. ಬಂಧಿಸಿ ಬಂಧಿಸಿ ಈ 4 ಜನ ಹಿಂದೂ ದೇವಾಲಯದ ದ್ರೋಹಿಗಳನ್ನ ಬಂಧಿಸಿ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ಇನ್ನು ಧರ್ಮಸ್ಥಳ ಉಳಿವಿಗಾಗಿ ಪ್ರತಿಭಟಿಸಿ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾತಿ ಅವರಿಗೆ ಸಲ್ಲಿಸಿದ್ರು. ನೆನಪಿಟ್ಟುಕೊಳ್ಬೇಕು, ನೀವು ನಮ್ಗೆ ಏನೂ ಇದ್ದಿದ್ದಿಲ್ಲ, ಏನೂ ಇಲ್ಲದ ಕಾರಣದೊಳಗೆ ಜೈನ ಸಮಾಜದವರು ತೆಲೆಗೆ ಎಣ್ಣೆ ಇಲ್ಲ ಅಂದಾಗ ನಮ್ಮ ಊರಾಗ ನಮ್ಗೆ ಎಣ್ಣೆ ಕೊಟ್ಟಾರ, ಹೊಟ್ಟಿಗೆ ಅನ್ನ ಇಲ್ಲ ಅಂದ್ರೆ ಅನ್ನ ಕೊಟ್ಟಾರ, ಅವ್ರ ಪರವಾಗಿ ನಿಲ್ಲಿಕ್ಕಂದ್ರ ಈ ಜೀವನ ಇದ್ರು ಏನ್ ಮಾಡೋದು. ಅದಕ್ಕಾಗಿ ನಾವು ಈ ಒಂದು ಅಪರೂಪವಾಗಿರ್ತಕ್ಕಂಥ ಹೋರಾಟದೊಳಗೆ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ಗುರುಗಳು, ನಮ್ಮ ಎಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂತಹ ಭದ್ರಗಿರಿಯ ಜೀರ್ಣೋದ್ಧಾರಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಕುಲರತ್ನಭೂಷಣ್ ಮಹಾರಾಜರ ಆಶೀರ್ವಾದ ಇದೆ. ಇನ್ನೊಂದು ಮಾತು ಹೇಳಬೇಕಿವ, ಒಬ್ಬರು ಸಲ್ಲೇಕನ್ನ ತಗೊಂಡ ತಾಯಿಯವರು ಅವ್ವರು ಐರಿಕ ಅಮ್ಮವರು ಬಂದಿಲ್ಲಿ ಈ ಪ್ರತಿಭಟನೆ ಒಳಗೆ ನಿಂತಾರ. ಸಲ್ಲೇಖನ ತಗೊಂಡು ಅವರು ಜನವಾಣಿಯ ಪಾದವನ್ನ ಸೇರ್ತಕ್ಕಂಥ ಸಮಯ ಸಮೀಪಿಸ್ತಾ ಇದೆ. ಆ ತಾಯಿ ಹೇಳ್ತಾ ಇದ್ದಾಳೆ, ನನ್ನವ್ವ ಎಂತ ಮಾತು ಹೇಳಕತ್ತಾಳು ಅಂತಂದ್ರ, ಇದು ಶರೀರ ಹಂಗೆ ಹೋಗಬಾರದು, ಇದು ಹೋರಾಟವನ್ನ ಮಾಡಿ ಹೋಗ್ಬೇಕು ಅಂತಕ್ಕಂಥ ಇಟ್ಕೊಂಡು ಇಂಥ ಒಂದು ಅದ್ಭುತವಾಗಿರೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಪೂಜ್ಯರ ಪವಿತ್ರ ಶ್ರೀ ಚರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನಡೆದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ, ಸರ್ವ ಸಮಾಜದ ಬಂಧುವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನಮ್ಮ 4 ಮಾತುಗಳು. ಮೂಲ ಆಧಾರ ಇರತಕ್ಕಂಥ ಕ್ಷೇತ್ರ ಯಾವ್ದಾರ ಇದ್ರ ಅದು ಧರ್ಮಸ್ಥಳ ಪವಿತ್ರ ಕ್ಷೇತ್ರ. ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗ. ವೀರೇಂದ್ರ ಹೆಗ್ಡೆ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದ ಅನ್ನಕ, ಹುಕ್ಕೇರಿ ತಾಲೂಕಿನಾಗ ಒಂದು ಬೆನಿವಾಡ ಅಂತ ಸಣ್ಣ ಊರದ, ಅಲ್ಲಿ ಒಬ್ರು ಜೈನ್ ಮಂತಾನಿಲ್ಲ. ಅಂತ ಊರಾಗ ಒಂದು ಅನಾಥವಾಗಿರ್ತಕ್ಕಂಥ ಜೈನ್ ಬಸ್ತಿ ಇತ್ತು. ಪಾರ್ಶ್ವನಾಥ್ ಭಗವಂತರ ಮೂರ್ತಿ ಇರ್ತಕ್ಕಂಥ, ಪಂಚವಾಲಿಯತಿ ಇರ್ತಕ್ಕಂಥ ಮೂರ್ತಿ ಇತ್ತು. ಅದು ಯಾವ್ದೋ ಕಾರಣಕ್ಕೆ ಮಳೆಯಾಗಿ ಎಲ್ಲ ಸೋರಿ ಆ ಮಂದಿರ ಬಿದ್ದಿತ್ತು. ನಮ್ಮ ಶ್ರಮಣ ರತ್ನ ಆಚಾರ್ಯ ಸುಬಲ್ ಸಾಗರ್ ಸಂಘ ಸಹಿತ ಅಲ್ಲಿ ಹೋದ್ರು. ಅವ್ರು ಹೋದಾಗ ಅಲ್ಲಿ ಮಂದಿರ ಮೇಲೆ ಗಂಧ ದೃಷ್ಟಿ ಆಯ್ತು. ಅದರ ಪ್ರಭಾವ ನೋಡಿ ಸುಬಲ್ ಸಾಗರ್ ಹೇಳಿದ್ರು, ಬಾಬಾ ಇಲ್ಲಿ ಜೈನ್ರು ಯಾರಿಲ್ಲ, ಮಂದಿರ ಎಲ್ಲ ಬಿದ್ದ ಹಾಳಾಗ್ಯದ, ಈ ಮೂರ್ತಿ ಅನಾಥ ಆಗ್ಯದ, ಇದನ್ನ ಕೊಡ್ರಿ, ನಮ್ಮ ಜೈನ ಧರ್ಮ ಇರ್ತಕ್ಕಂಥ ಸಮಾಜ ಇರ್ತಕ್ಕ ಊರಾಗಿಟ್ಟು ನಾವು ಪೂಜಾ ಮಾಡ್ತೀವಿ ಅಂತ ಅಲ್ಲಿ ಜನರಿಗೆಲ್ಲ ಹೇಳಿದ್ರು. ಹಾಗೂ ಜನರ ಒಪ್ಕೊಳ್ಳಿಲ್ಲ. ಸ್ವಾಮೀಜಿ ಅವ್ರು ನೀವು ಏನ್ ಮಾಡ್ತೀರಿ, ನಮ್ಮ ಊರಾಗ ಮಾಡ್ರಿ, ಅದ್ ನಮ್ಮ ದೇವ್ರ, ನಾವು ದೇವ್ರ ಬಿಟ್ಟು ಕೊಡೋರಿಲ್ಲ, ನಮ್ಮ ಊರಾಗ ನೀವು ಮಾಡ್ರಿ, ನಾವು ನಿಮ್ಗೇನ್ ಸಹಾಯ ಬೇಕು ಮಾಡ್ತೀವಿ ಅಂತ ಅವ್ರಿಗೂ ಅಂದ್ರಿ. 2009ರಲ್ಲಿ ಯರನಾಳ್ ಮತ್ತು ಹೊಸೂರು ಭಾಗದಲ್ಲಿ ನಾವಿದ್ದೀವಿ. ಹೊಸೂರಲ್ಲಿ ಪಂಚಕಲ್ಯಾಣ ಇತ್ತು. ಆ ನಿಮಿತ್ತ ನಾನು ಆ ಊರಾಗ ಹೋಗಿ ಎಲ್ಲಾ ಸಮಾಜದ ಹಿರಿಯರನ್ನ ಕೂಡಿಸಿ, ಗ್ರಾಮ ಪಂಚಾಯತ್ ಅವ್ರು ಕೂಡಿಸಿ ನಾನು ಹೇಳಿ, ಬಾಬಾ ಇಲ್ಲಿ ಯಾರು ಜೈನ್ರಿಲ್ಲ, ನಮ್ಮ ಭಗವಂತರ ನಾಥ ಆಗಿದ್ದವ್ರು, ಒಂದು ತಲೆ ಮ್ಯಾಗ ಒಂದು ಕೊಡ, ಒಂದು ತಂಬಿಗೆ ನೀರ್ ಹಾಕವ್ರು ಯಾರಿಲ್ಲ, ಅದಕ್ಕ ಆ ತ್ರಿಲೋಕಿನಾಥ ನಾಥ ಆಗ್ಬಾರ್ದು, ಅದನ್ನ ಇಲ್ಲೇ ಹೊಸರ ಪಂಚಕಲ್ಯಾಣ ಓದಿ ಎರ್ನಾದಾಗ ಶಾಂತಿಸಾಗರ್ ದೀಕ್ಷಾ ಸ್ಥಾನ ಐತಿ, ಅಲ್ಲಿ ಇಟ್ಟು ನಾವು ಪೂಜಾ ಮಾಡ್ತೀವಿ, ನಾನು ಕೇಳ್ಕೊಣಿ. ಅವ್ರು ಅಂದ್ರು, ಸ್ವಾಮೀಜಿ ಕ್ಷಮಾ ಮಾಡ್ರಿ, ನೀವು ಇಲ್ಲೇ ಬಸ್ತಿ ಕಳಿಸ್ತೀರಿ ಅಂದ್ರ ನಾವು ಪಟ್ಟಿ ಕೊಡ್ತೀವಿ, ಜಾಗ ಕಡಿಮೆ ಬಿತ್ತರ ಜಾಗ ಕೊಡ್ತೀವಿ, ಏನ್ ಮಾಡ್ತೀನಿ ಮಾಡ್ರಿ, ನಮ್ಮ ಊರಾಗ ಮಾಡ್ರಿ, ನಾವು ಮೂರ್ತಿ ಕೊಡಂಗಿಲ್ಲ ಅಂತ ಎಲ್ಲಾ ಜನ ಹೇಳಿದ್ರು. ಕೊನೆಗೆ ಅಲ್ಲೊಂದು ಕಮಿಟಿ ಮಾಡಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರಿಗೆ ಕಳಿಸಿದ್ವಿ. ವೀರೇಂದ್ರ ಹೇಳೋ ಪರಿಸ್ಥಿತಿ ನೋಡಿ, ಒಂದಲ್ಲ ಎರಡಲ್ಲ 25 ಲಕ್ಷ ರೂಪಾಯಿ ಕೊಟ್ಟ ಮಂದಿರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ವಿ. ಮಂದಿರ ಜೀರ್ಣೋದ್ಧಾರ ಆಗಿ ಮೂರ್ತಿ ಪಂಚಕಲ್ಯಾಣ ಮಾಡುವಂತ ಪ್ರಸಂಗ ಬತ್ತು. ವಜ್ರಲೇಪ ಮಾಡಿ ನಾವು ಹಾದಿವಿ. ಒಂದು ಜೈನ ಮಣಿ ಇಲ್ಲದಾರದಂತ ಊರೊಳಗ 27 ಲಿಂಗಾಯತರ ಜನ ಮಣಿ ಕಾಲೆ ಮಾಡಿ ಹೊಲದಾಗ ಹೋಗಿ ನಿಂತರು. ಅವ್ ನಮ್ಮ ಮನಿ ಅಲ್ಲ, ನಿಮ್ ಮನಿ ಈ ರೀತಿ ಸಾಧುವ ಚೌಕ ಮಾಡ್ರಿ, ನಾವು ಸೇರಿ ಪಂಚಕಲ್ಯಾಣ ಮಾಡುತ್ತ ಅದ ಊರಾಗ ಪಟ್ಟಿ ಮಾಡಿ 3 ಲಕ್ಷ ರೂಪಾಯಿ ಪಟ್ಟಿ ಮಾಡಿದ್ರು. ಆಸ್ಪಾಸ್ ಜನ ಎಲ್ಲ ಸೇರಿ ಭವ್ಯ ಪಂಚಕಲ್ಯಾಣ ಮಾಡ್ತು. ಆ ಪಂಚಕಲ್ಯಾಣದಾಗ ಬೆನವಾಡ ಗ್ರಾಮದ ಸ್ವಹ ಸಹಾಯ ಸಂಘದ ಹೆಣ್ಮಕ್ಳೆಲ್ಲ ಬಂದ ನಂತೆಕ್ಕ ನಿವೇದನೆ ಮಾಡ್ಕೊಂಡ್ರು, ಗುರುಜಿ ನಮ್ಮಿಂದ ಏನ್ ಸೇವಾ ಆಗ್ಬೇಕು, ನೀವೆಷ್ಟು ಜನ ಆದ್ರಿ? ಅಂದಾಜು 120 130 ಜನ ನಾವ್ ಆಗ್ತೀವಿ ನಮ್ಮ ಊರಾಗ ಸ್ವಯ ಸಹಾಯ ಸಂಘದವರು ಅಂತ. 5 ದಿವಸ ಪಂಚಕಲ್ಯಾಣ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥಾ ಮಾಡೋದು, ಅವ್ರಿಗೆ ಅನ್ನದಾನ ಮಾಡೋ ಕೆಲಸ ನಿಮ್ಮಿಂದ ಆಗ್ಬೇಕಂತ ನಾವ್ ಅವ್ರಿಗೆ ಹೇಳ್ರ. ಒಂದು ಕರಿಮೇವ ಸಹಿತ ತಳಗ್ ಚೆಲ್ಗುಡ್ಲಿಲ್ಲ, ಅಕ್ಕಿ ಅನ್ನ ಅಲ್ಲ, ಅಗಳಲ್ಲ, ಒಂದು ಕರಿಮೇವ ಸಹ ತಳಗ್ ಚೆಲ್ಗುಡ್ಲಿಲ್ಲ. ಅತ್ಯಂತ ಸುಸಜ್ಜಿತವಾಗಿ ಆಹಾರ ಹಾಕುವಂತ ಕಾರ್ಯ ಮಾಡಿದ್ರು. ಸ್ವಸಹಾಯ ಸಂಘ ಅಂದ್ರೆ ಏನ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಈ ನಾಡಿನೊಳಗೆ ಎಂತ ಕ್ರಾಂತಿ ಮಾಡಾರನ್ನಕ, ಇದು ಬೆನಿವಾಡ ಒಂದು ಸ್ವಸಹಾಯ ಸಂಘದ ಕ್ರಾಂತಿನ ನನ್ನ ಮುಂದ ಜೀವಂತ ಉಳಿದ. ಇಂಥ ಅನೇಕ ನಮ್ಮಿಂದ ವರ್ಣನೆ ಮಾಡಲಿ ಅಂತ
ಧರ್ಮ ದ್ರೋಹಿಗಳದಾರ. ನಮ್ಮ ಧರ್ಮಗಳನ್ನ ಹಾಳು ಮಾಡಿ, ಮಠ ಮಂದಿರಗಳನ್ನ ಹಾಳು ಮಾಡಿ, ಇದಕ್ಕ ವಿದೇಶಿ ಪಿತೂರಿ ಅದ. ಇದ್ರೊಳಗ ವಿದೇಶಿಗಳ ಪಿತೂರಿ ಅದ. ನಗರ ನಕ್ಸಲರ ಕೈವಾಡದ. ಇದ್ರೊಳಗೆ ನಗರ ನಕ್ಸಲರ ಕೈವಾಡದ. ಇದನ್ನೆಲ್ಲ ನಾವು ಕಂಡ್ರು ನಮ್ಮ ಜನ ಎಚ್ಚೆತ್ತುಕೊಳ್ಳಂಗಿಲ್ಲ. ಅದು ದುರ್ದೈವ ನಮ್ಮದು. ನಮ್ಮ ಮತ್ತ ಜಾತಿ ಒಳಗೆ ಹೊಡೆದಾಡ್ಕೋತು ಈ ದೇಶವನ್ನ ಹಾಳು ಮಾಡುವಂತ ಕೆಲಸ ಮಾಡಾಕತ್ತೀವಿ ನಾವು. ಇನ್ನೂ ಎಷ್ಟು ಕುಣಿಗಳನ್ನ ತೆಗೆಯವ್ರು ಅವ್ರು. ಅವ ಅನಾಮಿಕ ಹೇಳಿದ್ದು, ಮುಸುಕದಾರಿ ಹೇಳಿದ್ದು 13 ನಾನೇ ಹೋಗದನೆ ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ಹೇಳ ನಾವು SIT ಮುಂದೆ ಇಲ್ಲ, ನನಗೆ ಒತ್ತಾಯ ಮಾಡಿ ಕರ್ಕೊಂಡ್ ಬಂದ್ರು. ನಾನು ತಮಿಳ್ನಾಡಿನಾಗಿದ್ನಿ, ನನಗೆ ಆಶೆ ಅಮಿಷೆ, ನನಗೆ ಮನಿ ಕಟ್ಟಿ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಹೇಳಿ ನನ್ ಕರ್ಕೊಂಡ್ ಬಂದಾರ ಅಂತ ಹೇಳಿದ್ರು. ಆ ಕರ್ಕೊಂಡ್ ಬಂದವ್ರು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು. ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗಬೇಕು. ಏನು ಪಿತೂರಿ ನಡೆದದ. ನಮ್ಮ ಪವಿತ್ರ ಧರ್ಮ ಕ್ಷೇತ್ರಗಳನ್ನ ಹಾಳು ಮಾಡುವಂತ ನೀಚ ಬುದ್ಧಿ ಈ ಸರ್ಕಾರಕ್ಕೆ ಯಾಕೆ ಬರ್ತದ? ಅವ ಅನಾಮಿಕ ಹೇಳಿದಾನೆ, ಮುಸುಕದಾರಿ. ಈ ರಾಜ್ಯದ ಮುಖ್ಯಮಂತ್ರಿ ಅವೇನ್ ತಿಮರೋಡಿ ಅಂತ ನೋಡು, ಅವ ಹೇಳಿದಾನೆ ಈ ರಾಜ್ಯದ ಮುಖ್ಯಮಂತ್ರಿ 24 ಕೊಲೆಗಳನ್ನು ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿಸ್ತೀರಾ? ಅವ್ರ ಮ್ಯಾಗ FIR ಮಾಡೋ ತಾಕತ್ತದಾನೆ ನಿಮಗ? ಇಲ್ಲ. ಯಾವ ನಮ್ಮ ಕ್ಷೇತ್ರಗಳದಾವಲ್ಲ ಆ ಕ್ಷೇತ್ರಗಳನ್ನ ಹೆಸರು ಹಾಳು ಮಾಡುವಂತದ್ದನ್ನ, ಕೆಲಸ ಮಾಡುವಂತದ್ದನ್ನ ಮಾತ್ರ ಈ ಸರ್ಕಾರ ಹಿಡಿದಿದೆ. ಈ ಸರ್ಕಾರಗಾದ್ರೂ ಬುದ್ಧಿ ಬೇಕಲ್ಲ. ಎಂತ ಕ್ಷೇತ್ರ ವೀರೇಂದ್ರ ಹೆಗಡೆ ಅವರು ಎಷ್ಟು ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಜನರಿಗೆ ಡೈರೆಕ್ಟ್ ಆಗಿ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಎಲ್ಲಾ ಜಾತಿಗಳಿಗೂ ಸಹಿತ ಅವರಿಗೆ ಆ ಸ್ಮಶಾನದಾಗ ಆ ಹೆಣ ಸುಡುವಂತ ಸಗಡಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಅನೇಕ ದೇವಸ್ಥಾನಗಳಿಗೆ 2 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅನ್ನಪ್ರಸಾದ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಹಿತ ಎಚ್ಚರಿಕೆ ಬರ್ಲಿಲ್ಲಲ್ಲ. ನೀವು ಸಹಿತ ಯಾರು SIT ನೇಮಕ ಮಾಡ್ಯಾರ, ನೀವು ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ಒಂದು 15 ದಿವಸಗಟ್ಟಲೆ ನಿಂತು ಬಂದಿರಿ. ನಿಮಗೇನ ಅರಿವು ಅದ ಅಂತ ಕೇಳ್ತಾನೆ. ಯಾರು ಒತ್ತಡಕ್ಕೆ ನೀವು ಮಾಡೋದು SIT ನೇಮಿಸಿ ಮಾಡಿದ್ರು ಅನ್ನುವಂತ ಜನರಿಗೆ ಹೇಳ್ಬೇಕು. ಒಂದು ವೇಳೆ ಏನೂ ಸಿಗದಿದ್ರ ಈ SIT ನೇಮಿಸಿದವ್ರನ್ನ ಏನ್ ಮಾಡ್ಬೇಕು? ಸಾರ್ವಜನಿಕವಾಗಿ ಕ್ಷಮಾವನ್ನ ಕೇಳಬೇಕು. ಆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನು ಅಪಪ್ರಚಾರ ಮಾಡ್ತೀನಿ, ಯೂಟ್ಯೂಬ್ಗಳ ಏನು ಅಪಪ್ರಚಾರ ಮಾಡ್ತಾ ಇದ್ದಾವೆ, ಸಾರ್ವಜನಿಕ ಕ್ಷಮಾ ಕೇಳಬೇಕು ಸರ್ಕಾರ ಅನ್ನುವಂಥದ್ದನ್ನ ನಾನು ಒತ್ತಾಯ ಮಾಡ್ತೀನಿ. ಇದು ಪಕ್ಷಾತೀತವಾಗಿ ಹೋರಾಟದ. ಇದಕ್ಕೆ ಕಾರಣೀಭೂತರಾದ ಹಿಂದಿದ್ದವ್ರನ್ನ ಅರೆಸ್ಟ್ ಮಾಡ್ರಿ, ಅವ್ರ ಮ್ಯಾಗ FIR ಮಾಡಿ ಜೇಲ್ ಖಾತ್ರಿ ಅನ್ನುವಂತ ಒತ್ತಾಯವನ್ನು ಮಾಡ್ಲಿಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿಯನ್ನ, ಹೋರಾಟವನ್ನ ನಾವು ಇಲ್ಲಿ ಕೈಕೊಂಡಿದೀವಿ. ಎಂತ ನೀಚ ಕೆಲಸ ಇದು. ನಮ್ಮ ಪವಿತ್ರ ಕ್ಷೇತ್ರಗಳ ಉಳಿಬಾರ್ದ? ಬೇರೆ ದೇಶದಾಗ ಉಳಿಯಂಗಿಲ್ಲ. ಬಾಂಗ್ಲಾ ಪಾಕಿಸ್ತಾನ ದೇಶದಾಗೂ ನಮ್ಮ ದೇವಸ್ಥಾನಗಳನ್ನ, ಸಿಖ್ ದೇವಸ್ಥಾನಗಳನ್ನ, ಜೈನ್ ದೇವಸ್ಥಾನಗಳನ್ನ, ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಹಾಕ್ತಾ ಇದ್ದಾರೆ. ನಮ್ಮ ದೇಶದಾಗೂ ಸಹಿತ ನಮಗೆ ಕಾಪಾಡಿಕೊಳ್ಳುವಂತ ಶಕ್ತಿ ನಮಗಿಲ್ಲ ಅಂದ್ರ ನಮ್ಮನ್ನ ಯಾರು ಕಾಪಾಡೋರಿ? ಆ ಭಗವಂತನ ಇಳಿದು ಭೂಮಿಗೆ ಬಂದ್ರು ಸಹಿತ ನಮ್ಮನ್ನು ಕಾಪಾಡ ಮಾಡಕ್ ಆಗುದಿಲ್ಲ. ನಾವ್ ಎಚ್ಚರ ಆಗಬೇಕ್ರಿ. ನಾವ್ ಹೇಳಬೇಕು. ನಾವ್ ಎದ್ದಾಗ ಮಾತ್ರ ಇದನ್ನ ಕಾಪಾಡ್ಕೊಳ್ಳಕ್ ಆಕತ್ತೆ ಅನ್ನುವಂತ ನಾನು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತೀನಿ. ದಯಮಾಡಿ ನಿಮ್ಮೊಳಗೆ ಬಡದಾಡಿ ನಮ್ಮ ಧರ್ಮವನ್ನ ಹಾಳು ಮಾಡುವಂತ ಕೆಲಸ ಆಗ್ಬಾರ್ದು. ಧರ್ಮ ಉಳಿದಾಗ, ದೇಶ ಉಳಿದಾಗ ನಾವು ನೀವೆಲ್ಲರೂ ಜೀವಂತ ಉಳಿತೀವಿ. ನಮ್ಮ ಜಾತಿಗಳು ಉಳಿತಾವ, ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯಕ್ಕಾಗದ್ರಿ? ಆ ದೇಶನ ಧರ್ಮನ ಹಾಳಾದ್ರೆ ನಮ್ಮನ್ನ ಯಾರು ಉಳಿಯಂಗಿಲ್ಲ. ಇಲ್ಲಿ ಯಾರೂ ಸಹಿತ ನಮ್ಗೆ ಉಳಿಯಂಗಿಲ್ಲ. ನಮ್ಮ ಮನಿ ಹೊಕ್ಕ ನಮ್ಮನ್ನ ಹತ್ಯೆ ಮಾಡ್ತಾರ. ಅದಾಗಬಾರ್ದಂದ್ರೆ ನಾವು ಈಗ ಜಾಗೃತಿ ಆಗ್ಬೇಕು. ಇದರ ನೇತೃತ್ವ ಅನೇಕ ಪೂಜ್ಯರು ವಹಿಸಿಕೊಂಡಿದ್ದಾರೆ. ಆದ್ರಿಂದ ಧರ್ಮಕ್ಕೆ ಕೊಂದು ಬಂದಾಗ ನಾವೆಲ್ಲರೂ ಮನೆ ಮಠ ಬಿಟ್ಟು ಧರ್ಮದ ಬೆನ್ನೆಲುಬಾಗಿ, ಧರ್ಮದ ರಕ್ಷಣೆ ಸಲುವಾಗಿ ನಾವು ನಿಲ್ಲಬೇಕು. ಆ ರೀತಿ ನಮ್ಮಲ್ಲಿ ಜಾಗೃತಿ ಯಾವಾಗ ಮೂಡಿಸಂಗಿಲ್ಲ, ನಮ್ಮಲ್ಲಿ ನಿರಂತರವಾಗಿ ನಮ್ಮ ಧರ್ಮಗಳ ಮೇಲೆ ಅವ್ಯಾಹತವಾಗಿ ಇಂಥ ಕುತಂತ್ರಗಳಿಂದ ಇದು ದಾಳಿ ಆಗ್ತದ. ಏನ್ ತಪ್ಪಿತ್ರಿ? ವೀರೇಂದ್ರ ಹೆಗಡೆ ಅವರು ಏನ್ ಮಾಡಿದ್ರು? ಈ ರಾಜ್ಯದ ಅರ್ಧ ರಾಜ್ಯಕ್ಕೆ ಸರ್ಕಾರಕ್ಕೆ ಕೊಡುವಾಗುವುದಿಲ್ಲ. ಅಷ್ಟು ಸೌಲಭ್ಯಗಳನ್ನ
ಬಡ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾರ, ಅದು ತಪ್ಪನ ಹೇಳ್ರಿ. ಯಾರ ಅಮಾಯಕ, ಯಾವ ಅವನ ಇತಿಹಾಸ ಗೊತ್ತಿಲ್ಲ, ಮಕ್ಕಗೊಂದು ಪಟ್ಟಿ ಕಟ್ಟ್ಯಾರ, ಕಣ್ಣಟ್ಟ ಬಿಟ್ಟಾರ, ಅಮಾಯಕ ತಾವು ಹೇಳಿದಲ್ಲಿ ಹಡ್ಡ ಹಾಕತ್ಯಾರ. ಸ್ಮಶಾನದಾಗ ಹೋಗಿ ಹಡ್ರಿಗೆ ಸಿಗ್ತಾವ್. ಅನಾಮಿಕ್ ಧರ್ಮಾಧಿಕಾರಿಗಳ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಯಾರೇ ಭಕ್ತರಿ. ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿ, ಬ್ರಹ್ಮಾನಂದ ಮಠ 1008 ಆಚಾರ್ಯ ಶ್ರೀಕುಲ ರತ್ನ ಭೂಷಣ ಮುನಿ ಮಹಾರಾಜರು, ಸತೀಶ್ ಹಜಾರಿ, ರಾಮಣ್ಣ ಹುಲಕುಂದ, ದೆರೆಪ ಉಳ್ಳಾಗಡ್ಡಿ, ಮಾದೇವ ಧೂಪದಾಳ, ಮಾರುತಿ ನಾಯಕ, ಸಂಜಯ್ ತೆಗಿ, ನಂದು ಗಾಯಕವಾಡ, ಡಾಕ್ಟರ್ ಮಹಾವೀರ್ ದಾನಿಗುಂಡ, ಶಂಕರ ಕುಂಬಾರ, ಮಹಾವೀರ ಕೊಕಟನೂರ, ಅಲ್ಲಪ್ಪ ಬಾಬಗುಂಡ, ಶಂಕರ ಕುಂಬಾರ್, ಸದಾಶಿವ ಹೊಸ್ಮನಿ, ಅಶೋಕ್ ಅಳಗುಂಡ, ಸುರೇಶ್ ಅಕ್ಕಿವಾಟ, ನ್ಯಾಮಣ್ಣ ಜಮಖಂಡಿ, ರಾಜು ದೇಸಾಯಿ, ಡಾಕ್ಟರ್ ಅಭಿನಂದನೆ ಡೊರ್ಲೆ, ಡಾಕ್ಟರ್ ವಿನೋದ್ ಮೇತ್ರಿ, ಸವಿತಾ ಹೊಸೂರ, ಗೌರಿಮಿಳ್ಳಿ, ವಿದ್ಯಾ ದಸಾಡಿ, ವೈಷ್ಣವಿ ಬಾಗಿವಾಡಿ, ಪರಪ್ಪ ಬೆಳ್ಳೂರ, ಮಾದೇವಹಟ್ಟಿ, ಶ್ರೀಶೈಲ ಬೆಳಕಿ, ಸಿದ್ದನಗೌಡ ಪಾಟೀಲ್ ಸೇರಿ ರಬಕವಿ ಬನಹಟ್ಟಿ, ರಾಂಪುರ, ಹೊಸೂರ, ತೇರದಾಳ ಸೇರಿ ಸುತ್ತಮುತ್ತಲಿನ ಹಿರಿಯರು, ಕಾರ್ಯಕರ್ತರು ಸೇರಿದ್ರು. ಸಿಪಿಐ ಸಂಜೀವ್ ಬಳಿಗಾರ್, ಪಿಎಸ್ಐ ಶಾಂತಹಳ್ಳಿ, ತೇರದಾಳ ಪಿಎಸ್ಐ ಎಸ್ಕೆ ಸಿಂಗನವರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.